ಮಾಡ್ತಾರೆ. ಕರ್ಮ ಭಕ್ತಿ ಜ್ಞಾನ ಒಂದು ಬಿಟ್ಟು ಮತ್ತೊಂದು ಇರೋಕ್ಕೆ ಸಾಧ್ಯನೇ ಇಲ್ಲ. ಪರಿಶುದ್ಧವಾದ ಕರ್ಮ ನಡೀತಂದ್ರೆ ಅಲ್ಲಿ ಅಂತಕ್ಕನ್ನ ಸ್ವಚ್ಛ ಆಗತ್ತಿರ್ತದೆ. ಜ್ಞಾನದ ಬಲದಿಂದ ಅಜ್ಞಾನ ಸುಡ್ತದೆ. ಆದರೆ ಜ್ಞಾನ ಘಟಿಸಬೇಕಂದ್ರೆ ಉತ್ತಮ ಕರ್ಮಗಳು ಬೇಕು. ಜ್ಞಾನ ಘಟಿಸಬೇಕಂದ್ರೆ ಸೇವಾ ಸತ್ಕರ್ಮಗಳನ್ನು ಮಾಡುವುದು, ಸತ್ಸಂಗದೊಳಗೆ ಭಾಗಿಯಾಗುವುದು, ಸದ್ವಚನಗಳನ್ನು ಕೇಳುವುದು ಕರ್ಮನೇ. ಇದು ಕರ್ಮನೇ. ನೀನು ಸತ್ಕರ್ಮಗಳನ್ನು ಮಾಡ್ಕೊಂತ ಸೇವಾ ಸತ್ಕರ್ಮಗಳನ್ನು ಮಾಡ್ಕೊಂಡು ಸಾಧು ಸತ್ಪುರುಷರ ಸಂಗ್ರಹ ಹಿಡ್ಕೊಂಡು ಅವ್ರು ಹೇಳುವಂಥ ವಚನಗಳನ್ನು ಕೇಳ್ಕೊತ ಇದ್ದೆ ಅಂದ್ರೆ ಮುಕ್ತಿ ಆಗತ್ತಿರ್ತೈತಿ. ಮುಕ್ತಿ ಘಟಿಸೋದಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಜ್ಞಾನ ತನ್ನ ಉದಯ ಆಗತ್ತಿರ್ತೈತಿ. ಜ್ಞಾನ ಹುಡ್ಕೊಂಬರ್ತೈತೆ ಅವಾಗ. ಜ್ಞಾನ ಅದಕ್ಕೆ ಅವರು ನಾನು ಮಾಡಿದ ಕರ್ಮದ ಫಲನ ದೂರ ಆಯ್ತಂದ್ರೆ ನೀನರು ಏನು ಮಾಡಿಪ್ಪ ಅಂತಂದ್ರೆ ಏನು ಕರ್ಮ ಮಾಡ್ತೀವಿ ಅದ್ರ ಫಲ ಕೊಟ್ಟಿರ್ಬೇಕು. ಯಾರು ಕಸ್ಕೊಳಕ್ಕೆ ಬರೋದಿಲ್ಲ ಅಂತ ಅವ್ರ ಅರ್ಥ. ಹರಿನರು ಏನು ಮಾಡೋಕ್ಕೆ ಸಾಧ್ಯ ಐತಿ? ಹರಿಹರ ಬ್ರಹ್ಮಾದಿಗಳರ ಏನು ಮಾಡೋಕ್ಕೆ ಸಾಧ್ಯತೆ? ನೀನು ಮಾಡಿದ ಕರ್ಮಗಳನ್ನ ಫಲನ ಅಂತ ಒಂದು ಉನ್ನತ ಕರ್ಮ ಇದ್ದಾಗ ಯಾವ ಬೀಜ ಬಿತ್ತಿ ಅದು ಬೆಳೆ ಬೆಳಿತೈತಿ. ಬೇರೆ ಬೆಳೆ ಬೆಳೆಯೋಕ್ಕೆ ಸಾಧ್ಯ ಹಂಗೈತೆ? ನೀನು ಸೇವಾ ಸತ್ಕರ್ಮಗಳನ್ನು ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡೆದಾಗ ಅಲ್ಲಿ ಬೇರೆ ಘಟಿಸೋಕ್ಕೆ ಸಾಧ್ಯನೇ ಇಲ್ಲ. ಮುಕ್ತಿನ ಘಟಿಸೋದಲ್ಲಿ ಬೇರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಮುಕ್ತಿನ ಯಾಕಂದ್ರೆ ಅವನ ಕರ್ಮನ ಅಂತವ್ರು. ಅಂದ್ರೆ ಕರ್ಮ ಸ್ವಚ್ಛ ಇದ್ದಾಗ, ಪರಿಶುದ್ಧವಾದ ಅಂತಃಕರಣ ಇದ್ದಾಗ ಕರ್ಮಗಳು ಪರಿಶುದ್ಧವಾಗಿ ನಡೀತಾವೆ. ಅಂತಃಕರಣದೊಳಗೆ ಫೋಟೋ ಇದ್ದಾಗ ಹೊರಗಿನ ಬಾಹ್ಯ ಕರ್ಮಗಳು ಶುದ್ಧ ನಡೆಯೋದಿಲ್ಲ. ಅದನ್ನು ಮಾಡಿದ್ದು ತೋರ್ಕಿಗೆ ಮಾಡಿದ್ರು ಸಿದ್ಧಕ್ಕೆ ಅದ್ರ ಫಲ ಸಿಗೋದಿಲ್ಲ. ಅದಕ್ಕೆ ಹಿಂದಿನ ಕಾಲದಾಗ ಮೊದಲು ಸೇವಾ ಸತ್ಕರ್ಮಗಳನ್ನು ಮಾಡ್ಕೊಂಡು ಅದಕ್ಕೆ ನಿಜಗೊಂಡ್ರು ಅದನ್ನ ಹೇಳ್ಯಾರ. ದುರಿತ ಕರ್ಮವನ್ನಲ್ಲದಿರೋ ಪುಣ್ಯವನ್ನು ಮೊದಲು ಪುಣ್ಯ ಮಾಡೋಕ್ಕಾರ ಕಲಿತ. ಪಾಪ ಮಾಡೋದು ಬಿಟ್ಬಿಡು. ಮೊದಲು ಮಾಡೋದು ಕೆಲಸ ಏನಪ್ಪ? ಜ್ಞಾನ, ಸತ್ಸಂಗ, ಸದ್ವಿಚಾರ ತಿಳಿಲಿಲ್ಲ ಅಂದ್ರೆ ಸೇವಾ ಸತ್ಕರ್ಮಗಳನ್ನು ಮಾಡು. ಸತ್ಪುರುಷ ರಂಗದಾಗ ಇರ್ಕೊಂಡು ಗುರುವಿನ ಗುಲಾಮ ಅಲ್ಲ, ಗುರುವಿನ ಆಳಿನ ಆಳಾಗಿ ದುಡಿ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ? ಸಮರ್ಪಣಾ ಭಾವದಿಂದ ನೀನು ಸೇವಾ ಸತ್ಕರ್ಮಗಳನ್ನು ಮಾಡಿದ್ದಾದರೆ. ಸಮರ್ಪಣಾ ಭಾವ ಅಂದ್ರೆ ಮತ್ತೊಂದು ಬಯಕೆ ಇಲ್ಲ. ಆಸೆ ಬಯಕೆ ಏನಿಲ್ಲ. ಸದ್ಗುರುನಾಥಕ್ಕೆ ನನಗೆ ಆದಾಗಲಿ ಈದಾಗಲಿ ಏನು ಬೇಡ್ಕೊಳಂಗೇ ಇಲ್ಲ. ಸೇವಾದಾಗ ಇದ್ದು ಬಿಡೋದು ಅಷ್ಟೇ. ಯಾವಾಗ ಇಂಥ ಕರ್ಮಗಳಲ್ಲಿ ನೀವು ಭಾಗಿಯಾಗ್ತೀವಿ ಆವಾಗ ಅಂಥ ಕರ್ಮಗಳಿಂದ ಅಂತಃಕರಣ ಪರಿವರ್ತನೆ ಆಗ್ಕೊಂತ ಬರ್ತದೆ. ಮೊದಲ ಇನ್ನೊಬ್ಬರು ಮಾಡಿದ್ದು ನೋಡಿ ಮಾಡ್ಕೊತ ಹೋಗುದು. ಸೇವಾ ಸತ್ಕರ್ಮಗಳನ್ನು ಮಾಡ್ಬೇಕಂತ ಇಚ್ಛಾ ಇರಲಿಲ್ಲ ಅಂದರೂ ಇಚ್ಛಾ ಉದಯ ಮಾಡ್ಕೋಬೇಕು. ಇಚ್ಛಾ ಒಬ್ಬರು ನೋಡಿ ಒಬ್ಬರು ಮಾಡ್ಕೊತ ಹೋಗ್ಬೋದು. ಅದಕ್ಕೆ ಉತ್ತರ ಭಾರತದೊಳಗೆ ನೀವು ಹೋದ್ರೆ ಅಂದರೆ ಸೇವೆ ಸತ್ಕರ್ಮಗಳಿಗೆ ಬಹಳ ಮಹತ್ವ ಕೊಟ್ಟಾರ. ಜ್ಞಾನ, ಭಕ್ತಿ, ಕರ್ಮ. ಮೊದಲೇದು ತಳಮಟ್ಟಲು ಕರ್ಮನ. ಜ್ಞಾನ ಘಟಿಸಬೇಕಂದ್ರೆ ಮೊದಲು ಸೇವಾ ಸತ್ಕರ್ಮಗಳಿಗೆ ಜ್ಞಾನ ಸಿಗ್ತದೆ. ಸಿದ್ಧಾರೂಢರಿಗೆ ಜ್ಞಾನದ ಬೋಧನೆ ಆಗ್ಬೇಕಂದ್ರೆ 12 ವರ್ಷ ತೊಗೊತೀವಿ. 12 ವರ್ಷ ಸೇವಾ ಸತ್ಕರ್ಮಗಳಿಗೆ ಕಳೆದರು. ಹೌದಲ್ಲ? ಅಂದರೆ ಆ ಜ್ಞಾನದ ಮಹತ್ವ ಗೊತ್ತಾಗಬೇಕಂದ್ರೂ ನಿನಗೆ ಅಂತಃಕರಣ ಆ ಹಂತಕ್ಕೆ ಬಂದಿರಬೇಕು. ಇಲ್ಲ ಅಂದ್ರೆ ಗುರು ಹೇಳಿದಂಥ ವಚನಗಳು ಅಂತಃಕರಣಕ್ಕೆ ಮುಟ್ಟೋದಿಲ್ಲ. ಆ ದೋಷಗಳು ಹಂಗೆ ಉಳಿತಾವೆ. ನೇರವಾಗಿ ಶಿವಾನಂದರು ಸದ್ಬೋಧ ಚಂದ್ರಿಕೆ ಒಳಗೆ ಒಂದು ಕಡೆ ಹೇಳ್ತಾರೆ, ನಾ ಎಲ್ಲ ತಿಳಿದೇನಿ, ಎಲ್ಲ ಗೊತ್ತೈತಿ, ನಾ ವೇದ ಉಪನಿಷತ್ತುಗಳನ್ನ ಓದೇನಿ ತಿಳಿದೇನಿ ಅಂತಂದೆ ನಾನು ಜ್ಞಾನಕ್ಕೆ ಅರ್ಹ ಅಂತೇಳಿ ನೀನು ಜಿಗದಾಡಿ ಬಂದಿದ್ದಾದ್ರೆ ಹೆಂಗೆ ಆಕೈತೆ ಅನ್ನೋದು ಹೇಳ್ತಾರೆ ಮುಂದವರು. ದೊಡ್ಡ ಗಿಡ ಹತ್ತಿ ಮ್ಯಾಗಿಂತ ಕೈ ಬಿಟ್ಟಾಗ ಹೆಂಗೆ ಪೆಟ್ಟು ಹಾಕತ್ತಲ್ಲ ಹಂಗೆ ಪೆಟ್ಟು ತಿಂತಿ. ಯಾಕಂದ್ರೆ ಅಂತಃಕರಣ ಸ್ವಚ್ಛ ಇಲ್ಲ. ಹೇಳಕ್ಕೆ ಕೇಳಕ್ಕೆ ಕಲತಿ. ಸೇವಾಭಾವ ಇಲ್ಲ, ಸತ್ಸಂಗ ಇಲ್ಲ, ಸತ್ಕರ್ಮಗಳಿಲ್ಲ. ಬುದ್ಧಿಯನ್ನು ಹರಿತಿತ್ತು. ಒಂದು 4 ಓದಿದ್ವಿ, ಒಂದು 4 ವಚನ ಬೈಪಟ್ ಮಾಡಿದ್ವಿ. ಅಂತಃಕರಣ ಸ್ವಚ್ಛ ಇದ್ರು ಹೇಳಕ್ಕೆ ಸ್ವಚ್ಛ ಇಲ್ಲಿಕೊಂಡು ಹೇಳಕ್ಕೆ. ಹೌದಲ್ಲ?
ಅದಕ್ಕೆ ಜಗತ್ತಿನಾಗ ಕಪಟಿಗಳು ಭಾಳ ಆಗ್ಯಾರ. ಹೇಳೋದ್ರೊಳಗೆ ಕಪಟಿಗಳು ಭಾಳ ಅದಾರ. ಅವ್ರು ಮಾರ್ಗ ತಪ್ಪಿಸ್ತಾರೆ, ದಾರಿ ತಪ್ಪಿಸ್ತಾರೆ. ಯಾಕಂದ್ರೆ ತಮ್ಗೆ ಅನುಕೂಲ ಏನಕ್ಕಂತ ಅದನ್ನು ಹೇಳ್ತಾರೆ, ತಮಗೆ ಅದಕ್ಕಿಂತ ಪ್ರತಿಕೂಲ ಏನಾರು ಹಾಕಿತ್ತ ಬಿಡ್ತಾರೆ, ತಮ್ಮದನ್ನು ನೋಡ್ಕೊತಾರೆ. ಸತ್ಯವನ್ನು ಹೇಳೋದಿಲ್ಲ. ಸತ್ಯವನ್ನು ಅರ್ಧ ಸತ್ಯ ಹೇಳಿ ಅರ್ಧ ಸತ್ಯವನ್ನು ಮುಚ್ಚಿಟ್ಟಾಗ ಅದು ಅಸತ್ಯ ಹೇಳ್ದಂಗೆ. ಸೇವಾ ಸತ್ಕರ್ಮಗಳಿಂದ ಪುಣ್ಯ ಸಿಗ್ತೈತಿ, ಮುಕ್ತಿಗೆ ಸೋಪಾನ ಆಗ್ತೈತಿ, ಮುಕ್ತಿಗೆ ದಾರಿ ಆಕೈತಿ. ಆದರೆ ಮುಕ್ತಿಗೆ ಇದು ಮಾರ್ಗಕ್ಕೆ ಹಚ್ತೈತಿ ನಿನಗಂತ ಹೇಳೋದಿಲ್ಲ. ಮುಕ್ತಿಗೆ ಇದ ಏನಪ್ಪ, ಗುರುನಾಮ ಸ್ಮರಣೆ ಮಾಡು, ಜಪತಪಾದಿಗಳನ್ನು ಮಾಡು. ಎದಕ್ಕಾಗಿ ಇದನ್ನು ಮಾಡಬೇಕು ಅನ್ನೋದು ಹೇಳೋದಿಲ್ಲ. ಮಾಡ್ಬೇಕಂತ ಹೇಳಿದ್ರೆ ಮಾಡೋದು ಅಷ್ಟೆ. ಎದಕ್ಕಾಗಿ ಇದನ್ನು ಮಾಡೋದು? ಗುರುನಾಮ ಸ್ಮರಣೆ ಜಪತಪಾದಿಗಳನ್ನು ಮಾಡಂತ ಹೇಳ್ಯಾರ ಗುರುಗಳು, ಇಲ್ಲಂತಲ್ಲ. ಎದಕ್ಕಾಗಿ ಮಾಡೋದು ಅದನ್ನು? ಉದ್ದೇಶ ಏನು ಬೇಕಲ್ಲ. ಬರೀ ಅದರಿಂದ ಮುಕ್ತಿ ಆಗ್ತೈತಾನೆ ಇಲ್ಲ. ಆದರೆ ಮುಕ್ತಿ ಮಾರ್ಗಕ್ಕೆ ನಿನ್ನ ಸಮೀಪಕ್ಕೆ ತಂದು ಅನಿಸ್ತದೆ. ಜ್ಞಾನಕ್ಕೆ ಅರ್ಹನಾಗಿ ಮಾಡ್ಬೇಕಂದ್ರೆ ಬೇಕಾಕ್ಕವ. ಯಾಕೆ ಬೇಕಾಕ್ಕವ ಅಂದ್ರೆ ನೇರವಾಗಿ ಜ್ಞಾನವನ್ನು ಹಿಡ್ಕೊಳುವಂಥ ಅಂತಃಕರಣ ನಿಂದ ಆಗಿಲ್ಲ. ಇನ್ನು ಅದಕ್ಕೆ ಪಾತ್ರನಾಗಿದ್ದರೆ ಅದನ್ನು ಮಾಡಿ. ನೀನು ಇದ್ರೊಳಗೆ ರುಚಿ ಇಲ್ಲ, ಇದ್ರೊಳಗೆ ಸತ್ಯ ಇಲ್ಲ, ಮನಸ್ಸಿನಿಂದ ಈ ಜ್ಞಾನದ ಹಂಬಲದೊಳಗೆ ಮುಳುಗಿತ್ತಂದ್ರೆ ಅದನ್ನು ಮಾಡು, ಅದ ಯೋಗ್ಯವಾದದ್ದು. ಆದರೆ 100ಕ್ಕೆ 99 ಜನಕ್ಕೆ ಜ್ಞಾನದಲ್ಲಿ ರುಚಿಸುವುದಿಲ್ಲ. ಎಲ್ಲಿ ಪುಣ್ಯದ ಜೋರು ಇರ್ತದಲ್ಲ ಎಷ್ಟೋ ಜ್ಞಾನ ತತ್ತು. ಪುಣ್ಯದ ಜೋರು ಇರ್ಲಿಕ್ಕಂದ್ರೆ ಜ್ಞಾನ ನಡೆದಿಲ್ಲ ಅಲ್ಲಿ. ಎಂತೆಂಥ ದೊಡ್ಡ ದೊಡ್ಡ ಮಠಮಾನಿಗಳದಾವು, ಜ್ಞಾನ ಇಲ್ಲ ಅಲ್ಲಿ. ಪುಣ್ಯದ ಬಲ ಇಲ್ಲ. ಪುಣ್ಯದ ಬಲ ಇದ್ದಷ್ಟು ಜ್ಞಾನ ಲಭಿಸುತ್ತೆ. ಪುಣ್ಯದ ಬಲ ಇರಲಿಲ್ಲ ಅಂದರೆ ಕರ್ಮದೊಳಗೆ ಮುಳುಗಿರ್ತಾನೆ. ಕರ್ಮದಲ್ಲಿ ಮುಳುಗುವುದು ತಪ್ಪಂತಲ್ಲ, ಮುಂದಿನ ಹಂತಕ್ಕೆ ಬರಬೇಕಾಯಿತು. ಕರ್ಮದಲ್ಲಿ ಮುಳುಗುವುದು, ಸತ್ಕರ್ಮಗಳನ್ನ, ಶಿವ ಸತ್ಕರ್ಮಗಳನ್ನ ಮಾಡೋದು ಕೆಟ್ಟ ಅಂತಲ್ಲ. ಅದರ ಉದ್ದೇಶ ಏನಪ್ಪ? ಜಪತಪಾದಿಗಳನ್ನು ಮಾಡೋದು. ಗುರುನಾಮಸ್ಮರಣೆ ಜಪತಪಾದಿಗಳನ್ನು ಮಾಡು, ಶಿವ ಸತ್ಕರ್ಮಗಳನ್ನು ಮಾಡು. ಉದ್ದೇಶ ಇಷ್ಟ. ಚಂಚಲ ಹೊತ್ತಿದ್ದಂಥ ಮನಸ್ಸನ್ನು ನಿಶ್ಚಲ ಮಾಡ್ಕೊಂತ ಜ್ಞಾನಕ್ಕೆ ಅರ್ಹನಾಗಿ ಮಾಡ್ಕೋದು. ಜ್ಞಾನಕ್ಕೆ ಅರ್ಹತೆ ಬೇಕಲ್ಲ. ಜ್ಞಾನ ಪಡಿಬೇಕಾದ್ರೆ ಅರ್ಹತೆ ಬೇಕಲ್ಲ. ಮನಸ್ಸು ಇಲ್ಲಿ ಏಕಾಗ್ರವಾಗಿ ಕುಂತ್ರೆ ಜ್ಞಾನ ಬೋಧನೆ ತಿಳಿತೈತಿ. ಇಲ್ಲಿ ಕುಂತಾಗ ಮನಸ್ಸು ಹೊರದಾಡಕತ್ತೆ ಅಂದರೆ ಅದರ ಅರ್ಥ ಏನಪ್ಪ ಅಂದ್ರೆ ಜ್ಞಾನಕ್ಕೆ ಇನ್ನೂ ಅರ್ಹತೆ ಬಂದಿಲ್ಲ. ಜ್ಞಾನವನ್ನು ಉತ್ಕಟವಾದ ಇಚ್ಛೆಯಿಂದ ಹಿಡ್ಕೊಳ್ಳುವಂಥ ಶಕ್ತಿ ಅದಕ್ಕೆ ಬೆಳೆದಿಲ್ಲ. ಅದ್ರ ಕಡೆ ಒಲವು ಹುಟ್ಟಿಲ್ಲ. ಒಲವು ಎಲ್ಲೈತಿ? ಇನ್ನು ಸಂಸಾರದೊಳಗೆ ಐತಿ. ಒಲವು ಸಂಸಾರದೊಳಗಿದ್ದಾಗ ಇಲ್ಲಿ ಬಂದು ಜ್ಞಾನಕ್ಕೆ ಕುಂದ್ರು ಅಂದ್ರೆ ಕುಂತ್ರೂ ಸದಕ್ಕೆ ಎಲ್ಲರೂ ಕುಂತಾರಪ್ಪ, ನಾನು ಕುಂದಿರ್ತದ ಮನಸ್ಸು. ಮನಸ್ಸು ಶರೀರ ಕುಂತರು ಮನಸ್ಸು ಹರಿದಾಡ್ತಿರ್ತೈತಿ. ಆ ಮನಸ್ಸು ಹರಿದಾಡ್ತಕ್ಕಂಥ ಮನಸ್ಸಿನೊಳಗೆ ಎಷ್ಟು 1000 ಜನ್ಮ ಕುಂತರಿಸಬೇಕು, ಜ್ಞಾನದ ಬೋಧೆ ಮುಟ್ಟೋದಿಲ್ಲ. ಬೋರ್ಗಲ್ ಮೇಲೆ ನೀರು ಸುರಿದಂತೆ ಬಡ ದಬ್ಬ ಹಾಕಿ ನೀರು ಸುರಿದಾನೆ. ಬಡ ದಬ್ಬ ಹಾಕಿ ನೀರು ಸುರಿದು ಎಷ್ಟು ಜನ್ಮ ಸುರಿದ್ರು ಅದ್ರ ಮೇಲೆ, ಎಷ್ಟೊಂದು ನೀರು ತಂದು ಸುರಿದ್ರು, ಇಡೀ ಸಮುದ್ರನ ತಂದು ಸುರು ಅದ್ರ ಮೇಲೆ ತುಂಬತತಿನ. ಹಂಗೆ ಸದ್ಗುರು ಹೇಳಿದಂಥ ಎಲ್ಲ ಹಿತವಚನಗಳು, ಬೋಧೆ, ಸದ್ಬೋಧೆ ಅವು ಎಲ್ಲ ನಡೀತಿರ್ತಾವೆ. ಅದ್ರೊಳಗೆ ಇರ್ತಾನೆ, ಅದ್ರ ಸಂಘದೊಳಗೆ ಇರ್ತಾನೆ. ಪಾತ್ರತೆ ಇಲ್ಲ, ಮುಟ್ಟುದಿಲ್ಲ, ಅಂತಃಕರಣ ಮುಟ್ಟುದಿಲ್ಲ. ಅದು ಮುಟ್ಟಬೇಕಾಗಿತ್ತಂದ್ರೆ ಏನು ಮಾಡ್ಬೇಕು? ಮೊದಲು ಹರಿದಾಡತಕ್ಕಂಥ ಮನಸ್ಸಿಗೆ ಜಪತಪಾದಿ ಸೇವಾ ಸತ್ಕರ್ಮಗಳು, ಅದರಲ್ಲಿ ಭಕ್ತಿ ಭಾವನ ಹುಟ್ಟಿಸ್ಕೊಂಬೋದು. ಈ ಜನ್ಮ ನಿನಗಾಗಿಪ್ಪ ಅಂತೇಳಿ ಅನನ್ಯ ಭಕ್ತಿ ಭಾವದಿಂದ ಶರಣಾಗತನಾಗುತ್ತೆ. ಈ ಶರೀರ ಒಂದು ಇದೇ ಬಂದತ್ತಲ್ಪ, ಇದೊಂದು ದಡ. ಈ ಶರೀರ ಇನ್ನು ಮೇಲಿದ್ದ ನಿನಗಪ್ಪ ಸಮರ್ಪಣೆ. ಹೆಂಗೆ ಮಾಡ್ತೇವೆ, ಹೆಂಗೆ ಉಪಯೋಗ ಮಾಡ್ಕೋತೇವೆ ನೀನೇ ಗೊತ್ತಿತ್ತು. ಸಮರ್ಪಣೆ ಭಾವ ಅವನ ಸೇವಾದೊಳಗೆ ಉಳಿದು, ಅವನ ಸಂಘದೊಳಗೆ ಉಳಿದು, ಯಾವಾಗ ನೀ ಇಂಥ ಕರ್ಮಗಳಲ್ಲಿ ಇಂಥ ಉತ್ಕಟವಾದ ಇಚ್ಛೆಯಿಂದ ಹಿಂಗೆ ಮಾಡ್ಕೊಂಡು ಹೋಗಿ ಅವಾಗ ಏನಾಗ್ತೈತಿ? ಅವಾಗ ಅಂತಃಕರಣದೊಳಗೆ ಜ್ಞಾನಕ್ಕೆ ಅವಕಾಶ ಸಿಗುತ್ತದೆ. ಜ್ಞಾನ ಅತ್ಯಂತ ಉನ್ನತವಾದದ್ದು. ಅದನ್ನು ಹಿಡಿಯುವಂಥ ಪಾತ್ರತೆ ಬರಬೇಕಂದ್ರೆ ಕರ್ಮ ಮತ್ತು ಭಕ್ತಿ ಬೇಕು. ಕರ್ಮ ಮತ್ತು ಸೇವಾ ಸತ್ಕರ್ಮಗಳ ನೀತಿ ನಡೀತಿ ಧರ್ಮ ಅಂತ ನಡಿಲಾರ್ದನ ಮೊಮ್ಮಕ್ಕಳಿಗೆ ಜ್ಞಾನ ನಾನು ಓದ್ತೇನೆ, ತಿಳ್ಕೊತೇನೆ, ಹೇಳಿ ತಿಳ್ಕೊತೇನೆ ಅಂದ್ರೆ ಸಾಧ್ಯ. ಹೇಳ್ದಂಗೆ ಅನಿಸ್ತೈತಿ. ಅಂತಃಕರಣಗಳು ಯಾವ ಪರಿಣಾಮನೂ ಆಗೋದಿಲ್ಲ. ಎಂದಿನಂತೆ ಅದಕ್ಕೆ ಕಾಮ ಇರ್ತೈತಿ, ಎಂದಿನಂತೆ ಅದಕ್ಕೆ ಕ್ರೋಧ ಇರ್ತೈತಿ, ಬದಲಾವಣೆ ಆಗೋದಿಲ್ಲ.
ಯಾಕೆ ಬದಲಾವಣೆ ಆಗೋದು? ಮತ್ತು ಈ ಸಂಸಾರದೊಳಗೆ ಮತ್ತು ಆಸೆ ಅನ್ನೋದು ಇರ್ತೈತಿ. ಮೊದಲನೇ ಮೆಟ್ಟ ಸರಿ ಇಲ್ಲ, ಕರ್ಮಗಳ ಸರಿ ಪರಿಶುದ್ಧ ಇಲ್ಲ. ಇನ್ನೊಬ್ರಿಗೆ ಮೋಸ ಮಾಡೋದು, ಇನ್ನೊಬ್ರಿಗೆ ಸುಳ್ಳು ಹೇಳೋದು, ಇನ್ನೊಬ್ರಿಗೆ ವಂಚನೆ ಮಾಡೋದು ಆ ಪ್ರಕಾರ ನಡೆದ ಬಿಡ್ತಾವೆ. ಅದಕ್ಕೆ ನಾ ಮಾಡಿದ ಕರ್ಮದ ಬಲ ಜೋರಾಯ್ತಂದ್ರೆ ಜ್ಞಾನ ತಾನೇ ತಾನು ಹುಡ್ಕೊಂಡ್ಬರ್ತದೆ. ಸದ್ಗುರುನಾಥ ಹುಡ್ಕೊಂಡ್ಬಂದು ಅಲ್ಲಿ ಬೋಧನೆ ಮಾಡ್ತಾನೆ. ಪಾತ್ರತೆ ಇರ್ತಾನೆ. ಪಾತ್ರತೆ ಇರಲಿಲ್ಲ ಅಂದರೆ ಸದ್ಗುರುನಾಥನ ಸಂಘದೊಳಗಿದ್ರು ಜ್ಞಾನದ ಅನುಭವ ಆಗೋದಿಲ್ಲ. ಅದಕ್ಕೆ ಉಣ್ಣೆ ಕೆಚ್ಚಲು ಇದ್ದಳು ಅಂತ ಹೇಳ್ತಾರಲ್ಲ. ಉಣ್ಣೆ ಕೆಚ್ಚಲೊಳಗಿದ್ರು ಅದ್ರ ಲಕ್ಷ್ಯ ಏನಪ್ಪ? ರಕ್ತ. ಉಣ್ಣೆ ಕೆಚ್ಚಲ ಒಳಗೆ ಐತಿ. ಉಣ್ಣೆ ಕೆಚ್ಚಲದೊಳಗೆ ಇದ್ರು ಸದ್ಯಕ್ಕೆ ಅದರ ಲಕ್ಷ್ಯ ಹಾಲಿನ ಕಡೆ ಇಲ್ಲ, ಇಲ್ಲಿ ಅದ್ರ ಕಡೆ ಇಲ್ಲ. ಅದರ ಲಕ್ಷ್ಯ ಎಲ್ಲಿ? ರಕ್ತದ ಕಡೆನೇ ಇತ್ತು. ಹಂಗೆ ಸಾವಿರಾರು ಜನ ಸತ್ಸಂಗದೊಳಗಿದ್ದಾಗ ಸದ್ಯಕ್ಕೆ ಎಲ್ಲೋ ಒಂದಿಬ್ರು 4 ಮಂದಿ ಆ ಸತ್ಸಂಗದೊಳಗೆ ಮುಖ್ಯತ್ವ ಭಾವದಿಂದ ಇರ್ತಾರೆ. ಸದ್ಗುರುನಾಥ ಬೋಧಿಸ್ತಿದ್ರು ಅವ್ರಿಗಾಗಿ ಬೋಧಿಸ್ತಿರ್ತಾನೆ. ಎಲ್ಲೋ ಮೂಲೆ ಕುತ್ಕೊಂಡು ಕೇಳ್ತಿರ್ತಾನೆ. ಸದ್ಗುರುನಾಥ ಬೋಧಿಸ್ತಿದ್ರು ಅವನಿಗಾಗಿ ಬೋಧಿಸ್ತಿರ್ತಾನೆ. ಅವ್ನು ಗೊತ್ತಿರ್ತೈತಿ ಯಾರು ಏನು ಹೆಂಗೆ. ಆ ಸಂಘದೊಳಗಿದ್ರು ಸದ್ಯಕ್ಕೆ ಇವನಿಗೆ ಮತ್ತೆ ಎಲ್ಲಿಪ್ಪ ಒಲವು? ಸಂಸಾರದೊಳಗೆ ಒಲವು. ಮತ್ತೆ ಮನೇಲಿ ಭಾಳ ಚಿಂತೆ ಮಾಡ್ಕೊಂಡು ಕುಂತಿರ್ತಾನೆ. ಅಲ್ಲಿ ಕುಂತರು ಬಿಟ್ಟು ಬಂದೇನಂತಿರ್ತಾನೆ, ಏನು ಬಿಟ್ಟಿರೋದಿಲ್ಲ. ಅದಕ್ಕೆ ಅವ್ರು ಹೇಳ್ಯಾರ, ನಾ ಮಾಡಿದಂಥ ಕರ್ಮದ ಬಲ ಜೋರ ಆಯ್ತಂದ್ರೆ ಯಾರೇನು ಮಾಡೋಕ್ಕೆ ಸಾಧ್ಯ? ಅದಕ್ಕೆ ನಮ್ಮ ಕರ್ಮದ ಬಲವನ್ನು ಜೋರು ಮಾಡ್ಬೋದು. ಸೇವಾ ಸತ್ಕರ್ಮಗಳನ್ನು ಮಾಡಿಕೊಂಡು ಸಜ್ಜನರ ಸಂಘದಾಗ ಇದ್ಕೊಂಡು ಸತ್ಕರ್ಮಗಳನ್ನು ಜೀವನದಲ್ಲಿ ಅಳವಡಿಸ್ಬೋದು. ಅದಕ್ಕೆ ನೀತಿ ಮೊದಲ ಮೆಟ್ಟಿಲ್ಲ ಅಂತ ಹೇಳಿ. ಅದಕ್ಕೆ ನೀತಿ ಅಂದ್ರೆ ಏನು? ಧರ್ಮ ಅಂತ ಹೇಳಿದ ಕರ್ಮ ಪರಿಶುದ್ಧವಾಗಿ ಇಟ್ಕೊಳೋದು. ಕಾಯ ವಾಚ ಮನಸ್ಸ, ಮಾತು ಮನಸ್ಸು ಮತ್ತು ಕೃತಿ ಒಳಗೆ ಒಂದೇ ಥರ ಇರೋದು. ಯಾರು ಹಿಂಗೆ ಬದುಕುವಂತ ಹೋಗ್ತಾರ ಜ್ಞಾನ ತನ್ನಿತ್ತಾನ ಹುಡುಕುವಂತ ಬಂದು ಸೇರ್ತಾವ್ರ. ಜ್ಞಾನ ಅಂದರೆ ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದಾಗ ಜ್ಞಾನ ಅಂದ್ರೆ ಹೊರಗಡೆ ಬರುವಂಥದ್ದು ಜ್ಞಾನ ಅಲ್ಲ. ಹೊರಗಡೆಯಿಂದ ಬರುವಂಥದ್ದು ಜ್ಞಾನ ಅಲ್ಲ. ಈಗ ಸತ್ಸಂಗ ಪ್ರವಚನ ಇವೆಲ್ಲ ನಡೆದಾವು, ಅಥವಾ ನೀನು ಯಾವುದರ ಗ್ರಂಥಗಳನ್ನು ಓದಿ ತಿಳ್ಕೊಂಡು ಇವೆಲ್ಲ ನಿನ್ನಲ್ಲಿ ಜ್ಞಾನ ಹುಟ್ಟ ಹಾಕಲಿಕ್ಕೆ ಒಂದು ಚಿಂತನೆ ಅಷ್ಟೆ. ಆ ಜ್ಞಾನ ನಿನ್ನೊಳಗೆ ಘಟಿಸಬೇಕು. ಅದಕ್ಕೆ ಜ್ಞಾನದೊಳಗೆ 2 ಪ್ರಕಾರ ಹೇಳ್ತಾರೆ. ಒಂದು ಪರೋಕ್ಷ ಜ್ಞಾನ, ಇನ್ನೊಂದು ಅಪರೋಕ್ಷ ಜ್ಞಾನ. ಪರೋಕ್ಷವಾಗಿ ಬಂದಿದ್ದನ್ನು ಕೇಳಿ ಹೇಳಿ ಓದಿ ನೋಡಿ ಇದು ಕಲ್ತಿರ್ತಾನೆ ಮನುಷ್ಯ. ಭಾಳ ಜನ ಪ್ರವಚನಕಾರಕ್ಕೆ ಭಾಳ ಚಂದ ಪ್ರವಚನ ಮಾಡ್ತಾರೆ. ಅಪರೋಕ್ಷ ಅನುಭೂತಿ ಆಗಿರೋದಿಲ್ಲ. ಅಪರೋಕ್ಷ ಅನುಭೂತಿ ಆದವಾಗ ಈ ಧರ್ಮ ಗ್ರಂಥಗಳನ್ನು ಓದಬೇಕಂತನೇ ಇಲ್ಲ. ಅವನು ಏನು ಹೇಳ್ತಾನೆ ಅದ ಧರ್ಮ, ಅವನು ಏನು ಹೇಳ್ತಾನೆ ಅದ ಗ್ರಂಥ ಆಕೈತಿ. ಶಿವಾನಂದರ ಸದ್ಬೋಧ ಚಂದ್ರಿಕೆ ಹೇಳಿದ್ದು ಅದ ಗ್ರಂಥ ಆಯ್ತು. ಅಜ್ಜವರು ಹೇಳಿದಂಥ ಶ್ರುತಿ ಅದ ಗ್ರಂಥ ಆಯ್ತು. ಆ ಗ್ರಂಥಗಳನ್ನು ತೆಗೆದು ನೋಡಿದಾಗ ಅವು ನೀನು ಏನು ಧರ್ಮ ಗ್ರಂಥಗಳಂತ ಏನು ಮಾಡ್ಕೊಂಡಿದ್ಲ, ಭಗವದ್ಗೀತೆ, ವೇದ ಉಪನಿಷತ್ತುಗಳು, ಆ ಎಲ್ಲ ಗ್ರಂಥಗಳ ಸಾರಣ ಅವ್ರು ಹೇಳಿದ್ರಾಗ ಇರ್ತದೆ. ಅವ್ರು ಹೇಳಿದ್ದು ಬಿಟ್ಟು ಅದ್ರೊಳಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಸತ್ಯ ಯಾವಾಗಲೂ ಒಂದೇ ಇರ್ತದೆ. ಸತ್ಯ ಬದಲಾವಣೆ ಆಗುವಂಥದ್ದಲ್ಲ. ಈ ನೀನರು ಹೇಳು, ನಾನು ಹೇಳು, ಇನ್ನೊಬ್ಬ ಸತ್ಯ ಯಾವಾಗಲೂ ಅದು ಒಂದ. ಆ ಸದ್ವಸ್ತು ಒಂದೇ ಇದ್ದಾಗ ಅದ್ರ ಬಗ್ಗೆ ಬೇರೆ ಬೇರೆ ಹೇಳಕ್ಕೆ ಹೆಂಗೆ ಬರ್ತೈತಿ? ಬೇರೆ ಬೇರೆ ಹೇಳಕ್ಕೆ ಬರ್ತೈತಿ. ವಿವಿಧವಾಗಿ ಹೇಳಕ್ಕೆ ಬರೋದಿಲ್ಲ, ಅದನ್ನು ತೋರ್ಸಕ್ಕೆ ಬರೋದಿಲ್ಲ. ಅಂದಮೇಲೆ ಅದ್ರ ಬಗ್ಗೆ ಹೇಳೋದು ಭಾಳ ವಿಚಿತ್ರ. ಅದಕ್ಕೆ ಇಲ್ಲಿ ಅವರು ನಿನ್ನಲ್ಲಿ ಕರ್ಮಗಳ ಬಲ ಜೋರ ಆಯ್ತಂದ್ರೆ ಸದ್ಗುರುನಾಥ ತನ್ನಿಂತಾನ ಹುಡ್ಕೊಂಡ್ಬರ್ತಾನೆ. ಜ್ಞಾನ ಬೋಧನೆ ನಿನ್ನ ಸಿಕ್ಕತ್ತಿರ್ತೈತಿ. ನಿನ್ನಲ್ಲಿ ಇಚ್ಛಾ ಬೇಕು. ಭಕ್ತಿ ಮತ್ತು ಕರ್ಮಗಳು ಹೆಂಗೆ? ಜ್ಞಾನಕ್ಕಿಂತ ಮೊದಲನೇ ಮೆಟ್ಟಲುಗಳಿವೆ. ಜ್ಞಾನಕ್ಕೆ ನಿವಾರಣ ಆಗ್ಬೇಕಾಗಿತ್ತಂದ್ರೆ ಮೊದಲೇದು ನಿನ್ನ ಕರ್ಮ ಜೀವನ ಪರಿಶುದ್ಧವಾಗಿರಬೇಕು. ಎರಡನೇದು ಏನಪ್ಪ ಅಂದ್ರೆ ನಿನ್ನ ಅನನ್ಯವಾದ ಭಕ್ತಿಭಾವ ಇರಬೇಕು. ಈ ಜೀವನದಲ್ಲಿ ಸಮರ್ಪಣೆ ಮಾಡಿ ಈ ಶರೀರ ಬಂದಿದ್ದು ಅದಕ್ಕೆ ಈ ಜಗತ್ತಿನಲ್ಲಿ ಏನೈತಲ್ಲ ಇದೆಲ್ಲ ಇರೋದು ಎದಕ್ಕೂ ಇದು ಮುಕ್ತಿ ಹೊಂದ್ಕೊಂಡು ಮನುಷ್ಯ ಮುಕ್ತಿ ಹೊಂದ್ಕೊಂಡು ಈ ಜೀವನವನ್ನು ಸಾರ್ಥಕ ಮಾಡ್ಕೊಳಕೈತಿ. ಅದಕ್ಕೆ ಈ ಶರೀರವನ್ನು ನಿನಗೆ ಸಮರ್ಪಣೆ ಮಾಡ್ಕೊಂತ. ಇದಕ್ಕೆ ಸಿರಿ ಕೊಟ್ಟರು ಅಷ್ಟು, ಬಡತನ ಕೊಟ್ಟರು ಅಷ್ಟು, ರೋಗ ಬಂದರು ಅಷ್ಟು, ಸದೃಢಿದ್ರು ಅಷ್ಟು. ಹೆಂಗಾರ ಇಡೋದ ನೀನು ನನಗಿದು ನೀನು ಹೆಂಗೆ ಇಡ್ತಿ ಅನ್ನೋದ್ರ ಬಗ್ಗೆ ನಾ ಏನು ಕೇಳೋದಲ್ಲ. ನೀನು ಇದನ್ನು ಐಷಾರಾಮಿ ಜೀವನದಾಗರ ಇಡ, ದುಡ್ಕೊಂಡು ತಿನ್ನೋಂಗಾರ ಇಡ. ನಿನಗೆ ಬಿಟ್ಟಿದ್ದ. ನನಗೆ ಮಾತ್ರ ಒಂದು ಮುಕ್ತಿಯನ್ನು ಕೊಡುವಂಥ ಸಾಧನವನ್ನು ಕೊಟ್ಟರು ಸಾಧ್ಯ. ಆ ಜ್ಞಾನವನ್ನು ಬೋಧನೆ.
ಇಂಥ ಅನನ್ಯವಾದ ಭಕ್ತಿ ಭಾವದಿಂದ ಮುಳುಗಿ ನೀನು ಯಾವಾಗ ಕರ್ಮಗಳನ್ನು ಮಾಡ್ಕೋತ ಹೊಕ್ಕಿ ಆವಾಗ ನಿನ್ನ ಮುಕ್ತಿಯಿಂದ ದೂರ ಸರಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ನಾ ಮಾಡಿದ ಕರ್ಮದ